1ರಿಂದ 100ರವರೆಗೆ ಬರುವಂತಹ ಬೆಸ ಸಂಖ್ಯೆಗಳನ್ನು ಮಕ್ಕಳು ಈ ಒಂದು ಚಾರ್ಟ್ಗಳ ಮೂಲಕ ನೀಟಾಗಿ ಗುರುತಿಸಬಹುದು ಮತ್ತೆ ಅದೇ ರೀತಿಯಾಗಿ ಓದ್ಕೊಳ್ಬಹುದು ಮತ್ತು ಮನದಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಪಾಠೋಪಕರಣವಾಗಿದೆ. 1, 3, 5, 7, 9 ಅಂದ್ರೆ ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಪೂರ್ಣವಾಗಿ ಭಾಗ ಆಗಲ್ಲ. ಅಂದ್ರೆ ಸಂಖ್ಯೆಯನ್ನು ಎರಡು ಸಮಭಾಗವಾಗಿ ಮಾಡಲು ವಾಗದೇ ಇರುವಂತಹ ಸಂಖ್ಯೆಗಳು 1ರಿಂದ 100ರವರೆಗೆ ಬರುವಂತಹ ಬೆಸ ಸಂಖ್ಯೆಗಳು ಯಾವುದು ಅಂತ ಹೇಳಿ ಈ ಒಂದು TLM ಮೂಲಕ ಮಕ್ಕಳು ಈಸಿಯಾಗಿ ಗುರುತಿಸಬಹುದು. ಇದ ನಂತರ 3ರ ಅಪವರ್ತನಗಳು. 3ರ ಅಪವರ್ತನಗಳು ಅಂತ ಹೇಳಿದ್ರು ಸಹ ಇದರಲ್ಲಿ 1ರಿಂದ 100ರವರೆಗೆ ಬರುವಂತಹ 3ರ ಅಪವರ್ತನಗಳು ಯಾವ್ಯಾವುದು ಅಂತ ಈಸಿಯಾಗಿ ಮಕ್ಕಳು ಗುರುತಿಸಬಹುದು. 3, 6, 9, 12, 15, 18 ಹೀಗೆ 99ರವರೆಗೆ ಅಂದ್ರೆ 3ರ ಅಪವರ್ತನಗಳು 1ರಿಂದ 100ರವರೆಗೆ ಬರುವಂತಹ 3ರ ಅಪವರ್ತನಗಳನ್ನು ಇದು ನೋಡ್ಬಿಟ್ಟೆ ಮಕ್ಕಳು ಈಸಿಯಾಗಿ ಅದನ್ನ ಕಂಡುಹಿಡಿಯಬಹುದು. ಇದ ನಂತರ ಸಂಕಲನ ಮತ್ತು ವ್ಯವಕಲನದ ಆಟ. ಅದೇ ರೀತಿಯಾಗಿ ಇದರಲ್ಲೇ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆಯನ್ನು ಇದರಲ್ಲಿ ಕಂಡುಹಿಡಿಯಲು ಅತ್ಯಂತ ಪರಿಣಾಮಕಾರಿ ಮತ್ತು ಈಸಿ ಆದಂತಹ ಮೆಥಡ್. ಅಂದ್ರೆ 45ರಲ್ಲಿ -1 ಕಳೆದ್ರೆ 44 ಆಗುತ್ತೆ. ಅದೇ ರೀತಿಯಾಗಿ 44ರ ಹಿಂದಿನ ಸಂಖ್ಯೆ ಯಾವುದು ಅಂತಾನೂ ಸಹ ಇದರಲ್ಲಿ ಮಾಡಬಹುದು. 44. 45ರ ಮುಂದಿನ ಸಂಖ್ಯೆ ಯಾವುದು? 46. 45ಕ್ಕೆ 1 ಕೂಡಿದಾಗ ಬರುವಂತಹ ಮೊತ್ತ 46. ಅದೇ ರೀತಿಯಾಗಿ ಸಂಖ್ಯೆ ಬಲಕ್ಕೆ ಹೋದಂತೆಲ್ಲ ಸಂಖ್ಯೆಯ ಸ್ಥಾನ ಬೆಲೆ ಅಥವಾ ಸಂಖ್ಯೆಯ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. 45 ಅದಕ್ಕೆ 10 ಕೂಡಿದ್ರೆ 55, 45ಕ್ಕೆ 20 ಕೂಡಿದ್ರೆ 65. ಹಾಗೆ ಎಡಭಾಗಕ್ಕೆ ಬಂದಂತೆಲ್ಲ ಸಂಖ್ಯೆಯ ಬೆಲೆಯು ಕಡಿಮೆ ಆಗುತ್ತಾ ಹೋಗುತ್ತೆ. 45ರಲ್ಲಿ 10 ಕಳೆದ್ರೆ 35. ಅದೇ ರೀತಿಯಾಗಿ 45ರಲ್ಲಿ 20 ಕಳೆದ್ರೆ 45ರಲ್ಲಿ 20 ಕಳೆದ್ರೆ 25. ಹೀಗೆ ಇದರಲ್ಲಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಸಂಕಲನ ವ್ಯವಕಲನ ಇದನ್ನ ಸಹ ತಿಳಿಯೋದಕ್ಕೆ ಸಹಕಾರಿಯಾಗಿದೆ. ಹಾಗೆಯೇ ಏರಿಕೆ ಮತ್ತು ಇಳಿಕೆ ಕ್ರಮನೂ ಸಹ ಇದರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಲ್ಲಿ ತಿಳಿಸ್ಕೊಡಬಹುದು. ಏರಿಕೆ ಕ್ರಮ ಅಂದ್ರೆ ಏರಿಕೆ ಕ್ರಮದಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ 9, 18, 27, 36 ಈ ರೀತಿ ಏರ್ಕೊಂಡು ಹೋಗಿದೆ. ಮತ್ತೆ ಇಳಿಕೆ ಕ್ರಮ ಅದೇ ರೀತಿಯಾಗಿ ಆರಾಮಾಗಿ ಸ್ಟೆಪ್ ಈ ರೀತಿ ಇಳ್ಕೊಂಡು ಬಂದಿದೆ. 81, 72 ಈ ರೀತಿಯಾಗಿ ಏರಿಕೆ ಕ್ರಮನೂ ಸಹ ಇದರಲ್ಲಿ ಇಳಿಕೆ ಕ್ರಮನೂ ಸಹ ಇದರಲ್ಲಿ ಗುರುತಿಸೋದಕ್ಕೆ ಸಹಕಾರಿಯಾಗಿದೆ. ನಂತರ ಸಂಖ್ಯೆಯ ವರ್ಗ ಮತ್ತು ಘನ. ವರ್ಗ ಅಂತ ಹೇಳಿದ್ರೆ ಸಂಖ್ಯೆ 2ರಷ್ಟು, ಘನ ಅಂದ್ರೆ ಸಂಖ್ಯೆ 3ರಷ್ಟು. ಈ ಒಂದು ಚಾರ್ಟ್ ಮೂಲಕ ಈ ಸಂಖ್ಯೆಗಳಲ್ಲಿ 1ರಿಂದ 100ರವರೆಗೆ ಬರುವಂತಹ ವರ್ಗ ಸಂಖ್ಯೆಗಳು ಮತ್ತೆ ಘನ ಸಂಖ್ಯೆಗಳು ಯಾವ್ಯಾವುದು ಅಂತ ಹೇಳಿ ಈಸಿಯಾಗಿ ಕಂಡುಹಿಡಿಯಲು ಸಹಾಯಕವಾಗಿದೆ. 2ರ ವರ್ಗ 4, ಹಾಗೆ 2ರ ಘನ 8, 3ರ ವರ್ಗ 9, 4ರ ವರ್ಗ 16, ಹಾಗೆ 5ರ ವರ್ಗ 25, 6ರ ವರ್ಗ 36 ಹೀಗೆ ವರ್ಗ ಸಂಖ್ಯೆ. ಹಾಗೆ 8ರ ವರ್ಗ 64 ಆಗುತ್ತೆ ಮತ್ತೆ 4ರ ಘನ 64 ಆಗುತ್ತೆ. ಹೀಗೆ 99ರಲ್ಲಿರುವಂತಹ ವರ್ಗ ಸಂಖ್ಯೆಗಳು ಯಾವುದು ಘನ ಸಂಖ್ಯೆಗಳು ಯಾವುದು ಅಂತ ಈ ಒಂದು ಚಾರ್ಟ್ ಮೂಲಕ ಮಕ್ಕಳಿಗೆ ಆರಾಮಾಗಿ ತಿಳಿಸ್ಕೊಡ್ಬಹುದು. ಈ ರೀತಿಯಾಗಿ ಈ ಚಾರ್ಟ್ ಅನ್ನ ಬಳಸಿಕೊಂಡು 20 ಕಲಿಕಾ ಫಲಗಳನ್ನು ಮಕ್ಕಳಲ್ಲಿ ರೂಢಿಸಲು ಸಹಾಯಕಾರಿಯಾಗಿದೆ. ಇದನ್ನ ನಾನು ನನ್ನ ಸ್ಥಳದಲ್ಲಿಯೇ ಕುಳಿತು ಪಾಠೋಪಕರಣ ತಯಾರಿಸುವಲ್ಲಿ ಇದನ್ನ ನಾನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದರ ಜೊತೆಗೆ